ನಮಸ್ಕಾರ. ಬ್ರೈಟ್ ಸ್ಪೂರ್ ಬಾಹನ್ ಕನಸಾಗಿಯೇ ಉಳಿದ ಹಿಟ್ಲರ್ನ ದೈತ್ಯ ರೈಲು. ಜರ್ಮನಿಯ ನಾಜಿ ಆಡಳಿತದ ನಾಯಕನಾಗಿದ್ದ ಅಡಾಲ್ಫ್ ಹಿಟ್ಲರು ಕೇವಲ ರಾಜಕೀಯ ವಿಸ್ತರಣೆಗಷ್ಟೇ ಸೀಮಿತ ಆಗಿರಲಿಲ್ಲ. ಅವನ ಕನಸುಗಳಲ್ಲಿ ತಂತ್ರಜ್ಞಾನ, ವಾಸ್ತುಶಿಲ್ಪ ಮತ್ತು ಸಾರಿಗೆ ವ್ಯವಸ್ಥೆಗಳ ಮೂಲಕ ಮಹಾನ್ ಜರ್ಮನ್ ಸಾಮ್ರಾಜ್ಯದ ನಿರ್ಮಾಣ ಕೂಡ ಸೇರಿತ್ತು. ಈ ಹಿನ್ನೆಲೆಯಲ್ಲಿ ಆತ ರೂಪಿಸಿದ್ದಂಥ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಬ್ರೈಟ್ ಸ್ಪೂರ್ ಬಾನ್ ಅಂದರೆ ಅತಿ ವಿಶಾಲ ಅಗಲದ ರೈಲು ಮಾರ್ಗ ಯೋಜನೆ ಕೂಡ ಒಂದು. ಬ್ರೈಟ್ ಸ್ಪೂರ್ ಬಾನ್ ಕೇವಲ ಒಂದು ರೈಲ್ ಆಗಿರಲಿಲ್ಲ, ಬದಲಿಗೆ ಅದು ಜಗತ್ತೇ ಸೋಜಿಗೆ ಪಡುವಂಥ ಒಂದು ಬೃಹತ್ ಸಾರಿಗೆ ವ್ಯವಸ್ಥೆ ಆಗಿತ್ತು. ಸಾಮಾನ್ಯ ರೈಲ್ವೆ ಹಳಿಗಳ ಅಗಲ 1.435 ಮೀಟರ್ ಇದ್ದರೆ, ಹಿಟ್ಲರ್ನ ಈ ಕನಸಿನ ರೈಲಿಗೆ 3 ಮೀಟರ್ ಅಂದರೆ 9 ಅಡಿ 10 ಇಂಚು ಅಗಲದ ಆ ಅಂತರದಲ್ಲಿ ಹಳಿಗಳನ್ನು ಬಳಸೋದಕ್ಕೆ ಯೋಜನೆ ಮಾಡಲಾಗಿತ್ತು. ಈ ರೈಲಿನ ಬೋಗಿಗಳು ಸುಮಾರು 7 ಮೀಟರ್ ಎತ್ತರ ಮತ್ತು 6 ಮೀಟರ್ ಅಗಲ ಇರಬೇಕಾಗಿತ್ತು. ಅಂದರೆ ಇವುಗಳು ಚಲಿಸ್ತಕ್ಕಂಥ ಬೃಹತ್ ಮನೆಗಳಂತೆ ಇದ್ದವು. ಈ ರೈಲಿನಲ್ಲಿ ಸಿನಿಮಾ ಥಿಯೇಟರ್ಗಳು, ಈಜುಕೊಳಗಳು, ಸುಸಜ್ಜಿತ ರೆಸ್ಟೋರೆಂಟ್ಗಳು, ಬಾರ್ಬರ್ ಶಾಪ್ಗಳು ಮತ್ತು ಭವ್ಯವಾದಂಥ ಸ್ನಾನಗೃಹಗಳನ್ನು ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಲಾಗಿತ್ತು. ಈ ರೈಲು ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ಗುರಿ ಹೊಂದಿತ್ತು. ಒಂದು ರೈಲಿನಲ್ಲಿ ಸುಮಾರು 2000ದಿಂದ 4000 ಪ್ರಯಾಣಿಕರನ್ನ ಕರೆದೊಯ್ಯತಕ್ಕಂಥ ಸಾಮರ್ಥ್ಯವನ್ನು ನಿಯೋಜಿಸಲಾಗಿತ್ತು. ಈ ರೈಲಿನ ಇಂಜಿನ್ ಶಕ್ತಿ 24,000ದಿಂದ 28,000 ಹಾರ್ಸ್ ಪವರ್ ಅಂದರೆ ಅಶ್ವಶಕ್ತಿಗಳಷ್ಟಾಗಿತ್ತು. ಪ್ರತಿ ಬೋಗಿಯ ಉದ್ದ 42 ಮೀಟರ್ ಅಂದರೆ ಸುಮಾರು 138 ಅಡಿ ಇತ್ತು. ಬೋಗಿ ಅಗಲ 6 ಮೀಟರ್ ಅಂದರೆ ಸುಮಾರು 20 ಅಡಿ. ಬೋಗಿ ಎತ್ತರ 7 ಮೀಟರ್ ಅಂದರೆ 2 ಅಂತಸ್ತುಗಳ ಮನೆಗಳಷ್ಟು ಎತ್ತರ. ಈ ರೈಲು ಚಲಿಸುವ ಅರಮನೆ ಆಗಿತ್ತು. ಇದರಲ್ಲಿ ಡೈನಿಂಗ್ ಕಾರು, 176 ಆಸನಗಳಿರ್ತಕ್ಕಂಥ ಬೃಹತ್ ರೆಸ್ಟೋರೆಂಟ್ ಹೊಂದಿದ್ರೆ, 196 ಆಸನಗಳಿರ್ತಕ್ಕಂಥ ಚಲನಚಿತ್ರ ಮಂದಿರ ಕೂಡ ಅದರಲ್ಲಿತ್ತು. ಶ್ರೀಮಂತರಿಗೆ ಐಷಾರಾಮಿ ಬೆಡ್ರೂಮ್ಗಳು ಮತ್ತು ಬಡ ಕೆಲಸಗಾರರಿಗೆ ಪ್ರತ್ಯೇಕ ವ್ಯವಸ್ಥೆ ಕೂಡ ಇತ್ತು. ರಕ್ಷಣೆಗಾಗಿ ರೈಲಿನ ಮೇಲ್ಭಾಗದಲ್ಲಿ ವಿಮಾನ ನಿರೋಧಕ ಗನ್ಗಳು ಅಂದರೆ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನ ಅಳವಡಿಸಿಕೊಳ್ಳೋದು ಕೂಡ ಯೋಜನೆಯನ್ನು ಮಾಡಲಾಗಿತ್ತು. ಬರ್ಲಿನ್ನಿಂದ ಮಾಸ್ಕೋ, ಕ್ಯೂ, ಪ್ಯಾರಿಸ್ ಮುಂತಾದ ನಗರಗಳನ್ನು ಸಂಪರ್ಕಿಸೋದು, ಭವಿಷ್ಯದ ಜರ್ಮನ್ ಸಾಮ್ರಾಜ್ಯದ ಒಳನಾಡು ಮತ್ತು ಆಕ್ರಮಿತ ಪ್ರದೇಶಗಳನ್ನ ಒಗ್ಗೂಡಿಸೋದು, ಸೈನಿಕ ದಳ, ಶಸ್ತ್ರಾಸ್ತ್ರ ಮತ್ತು ವಸ್ತು ಸಾಗಾಣಿಕೆಯನ್ನು ವೇಗಗೊಳಿಸೋದು, ಜರ್ಮನ್ ಶಕ್ತಿಯ ವೈಭವವನ್ನು ಜಗತ್ತಿಗೆ ತೋರಿಸೋದು ಈ ಯೋಜನೆಯ ಉದ್ದೇಶ ಆಗಿತ್ತು. ಹಿಟ್ಲರ್ನ ಲೆವೆನ್ಸ್ರಾಮ್ ಅಂದರೆ ವಿಸ್ತೃತ ಜೀವನಾವಕಾಶ ತತ್ವದ ಪ್ರಕಾರ ಪೂರ್ವ ಯುರೋಪ್ ಭಾಗಗಳನ್ನು ಆಕ್ರಮಿಸಿ ಜರ್ಮನ್ ವಸಾಹತು ಸ್ಥಾಪಿಸುವ ಉದ್ದೇಶ ಇದರೊಳಗಡೆ ಸೇರ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲೇ ಬ್ರೈಟ್ ಸ್ಪೂರ್ ಬಾನ್ ಯೋಜನೆ ರೂಪಿತಗೊಂಡಿತ್ತು. ಇದು ಕೇವಲ ಸಾರಿಗೆ ಯೋಜನೆ ಅಲ್ಲ, ಅದು ನಾಜಿ ಸಾಮ್ರಾಜ್ಯದ ಶಾಶ್ವತದ ಸಂಕೇತ ಆಗಿರಬೇಕಂತ ಹಿಟ್ಲರ್ ನಿರೀಕ್ಷಣೆ ಮಾಡಿದ್ದ. ಹಿಟ್ಲರ್ ಬಯಸಿದಂಥ ಕನಸಿನ ರೈಲು ಮಾರ್ಗವನ್ನು ನಿರ್ಮಿಸೋದು ತಾಂತ್ರಿಕವಾಗಿ ಅಸಾಧ್ಯ ಅಲ್ಲದೆ ಇದ್ದರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅರ್ಥಹೀನ ಅಂತ ಇಂಜಿನಿಯರ್ಗಳಿಗೆ ತಿಳಿದಿತ್ತು. ಆದರೆ ಯಾರೊಬ್ಬರು ಕೂಡ ಆ ಯೋಜನೆಯ ವಿರುದ್ಧ ಮಾತನಾಡಲಿಲ್ಲ. ಆ ಮಹಾ ರೈಲಿನ ಪ್ರತಿಯೊಂದು ಬೋಗಿಯೂ ಕೂಡ 100 ಟನ್ನಿಗಿಂತ ಹೆಚ್ಚು ತೂಕ ಇರ್ತಾ ಇತ್ತು. ಅದು ಸಾಗಬೇಕಾದಂಥ ವೇಗದಲ್ಲಿ ತಿರುವುಗಳಲ್ಲಿ ಉಂಟಾಗ್ತಕ್ಕಂಥ ಬಲಗಳು ಚಕ್ರಗಳನ್ನು ಮತ್ತು ಹಳಿಗಳನ್ನು ಮುರಿದು ಹಾಕಷ್ಟು ಪ್ರಬಲವಾಗಿರ್ತವೆ. ಹಳಿಗಳನ್ನು ಗಾಲಿಗಳು ಉಜ್ಜಿದಾಗ ಭಾರಿ ಬಿಸಿ ಏರುತ್ತೆ. ಇದನ್ನು ತಡೆಯೋದಕ್ಕೆ ರೈಲು ಮಾರ್ಗ ಬಹಳ ವಿಶಾಲವಾದಂಥ ತಿರುವುಗಳನ್ನ ಹೊಂದಿರಬೇಕು. ಹಾಗೆಯೇ ಆವರೆಗೆ ನಿರ್ಮಿಸಲ್ಪಟ್ಟ ಯಾವುದೇ ಹಳಿಗಿಂತ ಬಲಿಷ್ಠವಾದ ಅಡಿಪಾಯಗಳನ್ನ ಹೊಂದಿರಬೇಕು. ಸಿವಿಲ್ ಇಂಜಿನಿಯರ್ಗಳು ಈ ಭಾರಿ ರೈಲಿಗೆ ಸಾಮಾನ್ಯ ರೈಲುಗಳ ಹಳಿಗಳಿಗೆ ಒದಗಿಸುವಂತೆ ಜಲ್ಲಿ ಅಂದರೆ ಒಡೆದ ಕಲ್ಲುಗಳ ಹಾಚಿನ ಬದಲು ಸಂಪೂರ್ಣವಾಗಿ ಗಟ್ಟಿಯಾದಂಥ ಕಾಂಕ್ರೀಟ್ ಬುನಾದಿನ ಹಾಕಬೇಕಂತ ತಿಳಿಸ್ತಾರೆ. ಈ ರೈಲು ಹಾದು ಹೋಗುವ ದಾರಿನಲ್ಲಿರುವ ಸೇತುವೆ ಕಂಬಗಳು ಎಲ್ಲವೂ ಭಾರಿ ಗಾತ್ರದಲ್ಲಿ ಬೇಕಾಗ್ತವೆ ಅಂತ ಇಂಜಿನಿಯರ್ಗಳು ಲೆಕ್ಕವನ್ನು ಹಾಕ್ತಾರೆ. ಇವೆಲ್ಲ ಸಂಪನ್ಮೂಲಗಳಿಗಿಂತಲೂ ಮಿಗಿಲಾಗಿ ಭಾರಿ ಸಂಖ್ಯೆಯಲ್ಲಿ ಕಾರ್ಮಿಕರು ಬೇಕಾಗ್ತಾರೆ ಕೆಲಸಕ್ಕೆ ಅಂತೇಳಿ ಅಂದಾಜು ಮಾಡಲಾಗುತ್ತೆ. ಇದಕ್ಕಾಗಿ ಯುದ್ಧ ಕೈದಿಗಳನ್ನ, ಶಿಬಿರದ ಬಂದಿಗಳನ್ನ, ನಾಗರಿಕರ ಜನರನ್ನ ಬಿಟ್ಟಿ ಕೆಲಸದ ಮೇಲೆ ನಿಯೋಜಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಹಿಟ್ಲರ್ ಬಯಸಿದಂತೆ ಎಲ್ಲವುದು ನಡೀತಾ ಇರಲ್ಲ. 1939ರಲ್ಲಿ 2ನೇ ಮಹಾಯುದ್ಧ ಪ್ರಾರಂಭವಾಗಿ ಜರ್ಮನಿಯ ಹಣಕಾಸು ಮತ್ತು ಸಂಪನ್ಮೂಲಗಳು ಸೈನ್ಯಕ್ಕೆ ಬಳಕೆ ಆಗ್ತವೆ. ಇಂತಹ ಬೃಹತ್ ಯೋಜನೆಗೆ ಹಣದ ಕೊರತೆ ಎದುರಾಗುತ್ತೆ. ಅಷ್ಟು ದೊಡ್ಡ ಮತ್ತು ಭಾರವಾದ ರೈಲನ್ನು ವೇಗವಾಗಿ ಓಡಿಸೋದಕ್ಕೆ ಬೇಕಾದಂಥ ಎಂಜಿನ್ ಮತ್ತು ಹಳಿಗಳ ತಂತ್ರಜ್ಞಾನ ಆ ಕಾಲಕ್ಕೆ ಸವಾಲಿನದಾಗಿರ್ತದೆ. ಈ ರೈಲಿನ ಹಳಿಗಳ ನಡುವಿನ ಅಂತರ ಬಹಳ ಅಗಲಾಗಿರೋದ್ರಿಂದ ಇಡೀ ಯುರೋಪಿನ ಪೂರ್ತಿ ಹೊಸ ರೈಲ್ವೆ ದಾರಿಗಳನ್ನ ನಿರ್ಮಾಣ ಮಾಡುವಂಥ ಅನಿವಾರ್ಯತೆ ಎದುರಾಗಿರುತ್ತೆ. ಇದು ಅಸಾಧ್ಯವಾದಂಥ ಕೆಲಸ ಆಗಿರುತ್ತೆ. ಆಗಿನ ಕಾಲದ ಅನೇಕ ಇಂಜಿನಿಯರ್ಗಳು ಇದು ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ ಅಂತ ಎಚ್ಚರಿಸಿರ್ತಾರೆ. ಆದರೆ ಹಿಟ್ಲರು ಅವರ ಯಾರ ಮಾತನ್ನು ಕೇಳೋದಿಲ್ಲ.
1945ರಲ್ಲಿ ನಾಜಿ ಆಡಳಿತ ಕುಸಿದಂತೆ ಈ ಯೋಜನೆ ಕೂಡ ಶಾಶ್ವತವಾಗಿ ಕೊನೆಗಾಣುತ್ತೆ. ಬ್ರೆಡ್ಸ್ಪೂರ್ ಬಾಂಗ್ ಯೋಜನೆ ಕಾರ್ಯರೂಪಕ್ಕೆ ಬರೋದಿಲ್ಲ. ಆದರೂ ಇದು ನಾಜಿ ಆಡಳಿತದ ಅತಿರೇಕದ ಮಹತ್ವಾಕಾಂಕ್ಷೆ ಮತ್ತು ವೈಭವ ಪ್ರದರ್ಶನದ ಮನೋಭಾವದ ಒಂದು ಉದಾಹರಣೆಯಾಗಿ ಇತಿಹಾಸದ ದಾಖಲೆಗಳಲ್ಲಿ ಉಳ್ಕೊಳ್ಳುತ್ತೆ. ಈ ಯೋಜನೆ ತಾಂತ್ರಿಕವಾಗಿ ಅಸಾಧ್ಯ ಅಲ್ಲದೆ ಇದ್ದರೂ ಕೂಡ ರಾಜಕೀಯವಾದಂಥ ಅತಿರೇಕ ಮತ್ತು ಯುದ್ಧದ ವಾಸ್ತವತೆಗಳಿಂದ ಅದು ಕೇವಲ ಕಾಗದದಲ್ಲೇ ಉಳಿದಂಥ ಒಂದು ಕನಸಾಗಿ ಪರಿಣಮಿಸುತ್ತೆ. ಅತಿಯಾದ ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ಒಂದು ಯೋಜನೆ ಕುಸಿಬಹುದು, ಕನಸು ನನಸಾಗದೇ ಇರಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮವಾದ ಉದಾಹರಣೆಯಾಗಿದೆ. ಹಿಟ್ಲರ್ ತನ್ನ ಆಡಳಿತ ಕಾಲದಲ್ಲಿ ಇಂಥ ಹಲವಾರು ಮಹತ್ವಾಕಾಂಕ್ಷೆಯ ಹುಚ್ಚು ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದ. ಅಂತ ಇತರ ಯೋಜನೆಗಳ ಕುರಿತಾಗಿ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.